ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ನಮ್ಮ ಖಾತೆಗೆ ಇನ್ನೂ ಬಂದೇ ಇಲ್ಲ, ಯಾವಾಗ ಬರುತ್ತೆ? ಸೊ ಎಷ್ಟು ಫಲಾನುಭವಿಗಳಿಗೆ ಇಲ್ಲಿ ಹಣ ಜಮಾ ಆಗಿದೆ? 4,000 ಹಣ ಜಮಾ ಆಗುತ್ತಂತೆ. ನಿಜವಾಗ್ಲೂ ಜಮಾ ಆಗುತ್ತಾ? 21, 22ನೇ ಕಂತಿನ ಹಣ ಜಮಾ ಆಗುತ್ತಾ ಏನಾದರೂ ಈ ತಿಂಗಳು ಅಂತ ಕೆಲವೊಬ್ಬರಿಗೆ ತುಂಬಾನೇ ಕ್ವೆಶನ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಕ್ವೆಶನ್ಸ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ ಬಿಡುಗಡೆ ಆಯಿತು. ಇನ್ನೂ ಕೂಡ ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದ್ರೆ 19 ಮತ್ತು 20ನೇ ಕಂತಿನ ಹಣ ಬಿಡುಗಡೆ ಆಗೋದು 10 to 20% ಫಲಾನುಭವಿಗಳಿಗೆ ಬಿಡುಗಡೆ ಆಗೋದು ಬಾಕಿ ಇದೆಯಂತೆ. ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಕನ್ಫರ್ಮ್ ಆಗಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಹೇಳ್ತಿದ್ದಾರೆ. ಸೊ ಅದು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಇವಾಗ 20ನ್ನ ಕಂಪ್ಲೀಟ್ ಮಾಡಿ ಆದ್ಮೇಲೆ 21 ಬಿಡುಗಡೆ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗ್ತಿರ್ಲಿಲ್ಲಲ್ವಾ. ಸೊ ಫಲಾನುಭವಿಗಳು ಯಾರು ರಿಸೀವ್ ಮಾಡ್ಕೊಂಡಿಲ್ಲ ಅವ್ರಿಗೆ ಏನಾಗುತ್ತೆ ಅಂತ ಅಂದ್ರೆ ನಾವು ಹೇಳುವಂತಹ ಮಾಹಿತಿ ಸುಳ್ಳು ಅಂತ ಅನ್ಸುತ್ತೆ. ಸೊ ಈ ಸರ್ಕಾರ ಮಾಡೋದು ಒಂದೊಂದಲ್ಲ ಅಂತಾನೆ ಹೇಳ್ಬೋದು. ಸೊ 19 ಮತ್ತೆ 20ನೇ ಕಂತಿನ ಹಣವನ್ನ ಬಾಕಿ ಉಳಿಸ್ಕೊಂಡು 21ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತ ಅವಶ್ಯಕತೆ ಇರಲೇ ಇಲ್ಲ. ಸೊ ಯಾಕೆಂತಂದ್ರೆ ರಿಸೀವ್ ಮಾಡ್ಕೊಂಡವ್ರಿಗೆ ಖುಷಿ ಆದ್ರೆ ರಿಸೀವ್ ಮಾಡ್ಕೊಳ್ಳದೆ ಇರೋರ್ಗೂ ಕೂಡ ಅಷ್ಟೇ ದುಃಖ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಖಾತೆಗೆ ಬಂದಿಲ್ವಲ್ಲಪ್ಪ, ನಮ್ಮ ಮನೆ ಜವಾಬ್ದಾರಿಯನ್ನ ಹೇಗೆ ನಡೆಸೋದು ಅಂತ ಅವ್ರಿಗೂ ಕೂಡ ನೂರಾರು ಟೆನ್ಷನ್ಸ್ ಇರುತ್ತೆ. ಸೊ ಅದ್ರ ನಡುವೆ ಏನಾಗುತ್ತೆ, ನಮ್ಮ ಖಾತೆಗೆ ಏನು ಹಣ ಬರ್ತಾ ಇಲ್ಲ, ಸೊ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಟ್ಟಿದ್ಯಾ ಅಂತ ನೂರಾರು ಟೆನ್ಷನ್ಸ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಲಾಸ್ಟ್ ಕಂತುಗಳ ಹಣ ಎಲ್ಲ ಬಂದಿದೆ ಅಂತ ಅಂದ್ರೆ ನಿಮಗೆ ಕನ್ಫರ್ಮ್ ಆಗಿ ಹಣ ಬರುತ್ತೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಜಮಾ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನ ನೀಡಿದ್ದಾರೆ. ನೆಕ್ಸ್ಟ್ ಇವಾಗ 21ನೇ ಕಂತಿನ ಹಣ ಏನ್ ಬಿಡುಗಡೆ ಮಾಡಿದ್ದಾರೆ ಇದನ್ನ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಮಾಡಿರುವಂತದ್ದು. ಕೇವಲ 4 ರಿಂದ 5,000 ಫಲಾನುಭವಿಗಳಿಗೆ ಬಿಡುಗಡೆ ಆಗಿರುವಂತದ್ದು. ಸೊ ಹಂತವಾಗಿ ಈ ಒಂದು ವೀಕ್ ಅಲ್ಲಿ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ನೋಡಿದಿರಾ, ನೀವು ಮೊದಲೇ ಹೇಳಿದೀನಿ, 3 ಹಂತದಲ್ಲಿ ಹಣ ಬಿಡುಗಡೆ ಮಾಡುವಂತದ್ದು ಸರ್ಕಾರ. ಸೊ ಜಿಲ್ಲೆ, ತಾಲೂಕು ಅಂದ್ಕೊಂಡು 3 ಹಂತದಲ್ಲಿ ಏನ್ ಮಾಡ್ತಾರೆ, ಇವಾಗ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿರುವಂತದ್ದು. ಸೊ ಸ್ವಲ್ಪ ಸ್ಲೋ ಆಗಿ ಏನಾಗುತ್ತೆ, ಇಲ್ಲಿ ಹಣ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ನಮ್ಮ ಖಾತೆಗೆ ಬಂದಿಲ್ಲ, ಸೊ ನಾವು ಎಲ್ಲಿಗೆ ಹೋಗ್ಬೇಕು, ಏನು ವಿಚಾರಿಸಬೇಕು ಅಂತ ಏನು ಕೂಡ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಲಾಸ್ಟ್ ಕಂತುಗಳು ಕರೆಕ್ಟ್ ಆಗಿ ಬಂದಿದೆ ಅಂತ ಅಂದ್ರೆ ನೆಕ್ಸ್ಟ್ ಈ ಬಿಡುಗಡೆ ಆಗುವಂತಹ ಕಂತುಗಳ ಹಣ ಕೂಡ ನಿಮಗೆ ಕನ್ಫರ್ಮ್ ಆಗಿ ಬಂದೇ ಬರುತ್ತೆ. ಇನ್ನ ಕೆಲವೊಬ್ಬರಿಗೆ ಏನಂದ್ರೆ 4,000 ಹಣ ಬಿಡುಗಡೆ ಆಗುತ್ತಂತ ಕೆಲವೊಂದು ಚಾನಲ್ಗಳಲ್ಲಿ ತೋರಿಸ್ತಾ ಇದ್ದಾರೆ ಈ ತಿಂಗಳು 4,000 ಹಣ ಸಿಗುತ್ತೆ ಅಂತ. ಸೊ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ಯಾಕೆಂತ ಅಂದ್ರೆ 21ನೇ ಕಂತಿನ ಹಣವನ್ನೇ ಟ್ರಯಲ್ ಟೆಸ್ಟ್ ಅನ್ನೋ ರೀತಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಇನ್ನೂ ಕೂಡ. ಸೊ ಸ್ವಲ್ಪ ಬಿಡುಗಡೆ ಮಾಡ್ಕೊಂಡ್ ಬರ್ತಿದ್ದಾರೆ. ಇದ್ರ ನಡುವೆ 22ನೇ ಕಂತಿನ ಹಣವನ್ನ ಎಲ್ಲಿ ಬಿಡುಗಡೆ ಮಾಡ್ತಾರೆ ಅಲ್ವಾ, 3 ಹಂತದಲ್ಲಿ ಅಂತ ಅಂದ್ರೆ ಒಂದು ವಾರ ಒಂದು ಹಂತ, ಇನ್ನೊಂದು ವಾರ ಇನ್ನೊಂದು ಹಂತ, ನೆಕ್ಸ್ಟ್ 3rd ವೀಕ್ ಏನಿರುತ್ತೆ ಸೊ ಅದರಲ್ಲಿ ಒಂದು ಹಂತವನ್ನ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಏನಂತಾರೆ, ನಾವು ಯಾರಿಗೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದೀವಿ ಸೊ ಅಂತವ್ರಿಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳುವಂತದ್ದು. ಇದರ ಮಧ್ಯದಲ್ಲಿ 22ನೇ ಕಂತಿನ ಹಣ ಎಲ್ಲಿ ಬಂತು, ಸೊ ಅದನ್ನ ಬಿಡುಗಡೆ ಮಾಡೋದಿಲ್ಲ ಈ ತಿಂಗಳು. ಸೊ ಹಾಗಾಗಿ ಯಾರು ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಂಗೂ ಒಂದ್ ವೇಳೆ 4,000 ಹಣ ಜಮಾ ಆಗುತ್ತೆ ಅಂತ ಅಂದ್ರೆ ಅದಕ್ಕೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಏನಂದ್ರೆ 20ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಸೊ ಅಂತವ್ರಿಗೆ ಈ ತಿಂಗಳು ಕೂಡ ಬರ್ಬೋದು. ಸೊ ಆ ಒಂದು 2,000 ತಿಂಗಳ ಕೊನೆಯಲ್ಲಿ 21ನೇ ಕಂತಿನ ಹಣವನ್ನ ನೀವು ರಿಸೀವ್ ಮಾಡ್ಕೋಬಹುದು. ಅಲ್ಲಿಗೆ ಈ ತಿಂಗಳಲ್ಲಿ ನಿಮಗೆ 4,000 ಸಿಕ್ತಾಗೆ ಆಗುತ್ತೆ. ಸೊ ಈ ರೀತಿ ಹೇಳ್ತಿರುವಂತದ್ದು ಬಿಟ್ರೆ 22ನೇ ಕಂತಿನ ಹಣ ಈ ಮಂತಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬಿಡುಗಡೆ ಆಗೋದಿಲ್ಲ. ಸೊ ಯಾರು ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ಕೇವಲ ಒಂದು 5 ರಿಂದ 6,000 ಫಲಾನುಭವಿಗಳಿಗೆ ಅಷ್ಟೇ 21ನೇ ಕಂತಿನ ಹಣ ಇಲ್ಲಿ ಜಮಾ ಆಗಿರುವಂತದ್ದು. ಎಲ್ರಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. 1,25,00,000 ಫಲಾನುಭವಿಗಳಿಗೆ ಒಂದೇ ಸಲ ಹಾಕೋದಕ್ಕೆ ಆಗೋದಿಲ್ಲ ಅಂತ ಸರ್ಕಾರನೇ ಕ್ಲಾರಿಟಿ ಕೊಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.